ಒಂದು ಸುಮಾರು ಟೈಮ್ ಆಗುತ್ತೆ. ಒಂದಷ್ಟು ಟೈಮ್ ಆದರೂ ಕೂಡ ಆಲ್ಮೋಸ್ಟ್ 2 ರಿಂದ 3 ಗಂಟೆ ಸಮಯ ಕಳೆದಿರುತ್ತೆ ಈ ಘಟನೆ ಆಗಿ. ಆದರೂ ಕೂಡ ಅಲ್ಲಿ ಪವನ್ ನೆಜ್ಜೂರ್ ಕೂಡ ಬಂದಿರೋದಿಲ್ಲ, ಅಥವಾ ಸಂಬಂಧಪಟ್ಟಂತ ಅಧಿಕಾರಿಗಳು, ಸಂಬಂಧಪಟ್ಟಂತ ಪೊಲೀಸರು ಕೂಡ ಆ ಸ್ಥಳಕ್ಕೆ ಬಂದಿರೋದಿಲ್ಲ. ಹಾಗಾಗಿ ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಅಲ್ಲಿ ಅವ್ರಿಗೆ ಮಾಹಿತಿನೇ ಸಿಕ್ಕಿರಲ್ವಾ? ಅಕಸ್ಮಾತ್ ಹೇಗ್ ಸಿಕ್ಕಿರಲ್ಲ? ಇದನ್ನ ನಂಬಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಒಂದ್ ಊರಲ್ಲಿ ಇಷ್ಟೊಂದು ಗಲಾಟೆ ಗದ್ದಲ ಆಗ್ತಾ ಇದೆ, ಫೈರಿಂಗ್ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ 100% ಪೊಲೀಸರಿಗೂ ಕೂಡ ಮಾಹಿತಿ ಹೋಗಿರುತ್ತೆ, ಮೇಲ್ಪಟ್ಟಂತ ಅಧಿಕಾರಿಗಳಿಗೂ ಕೂಡ ಹೋಗಿರುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಮತ್ ಯಾಕೆ ಸೈಲೆಂಟ್ ಆಗಿದ್ರು? ಗಲಾಟೆ ವೇಳೆ ಗುಂಡು ಹಾರಿಸಿದ ಗನ್ ಮ್ಯಾನ್ಗಳು. ಈಗಾಗಲೇ ಗನ್ ಮ್ಯಾನ್ಗಳಿಂದ 5 ಗನ್ಗಳನ್ನ ಇದೀಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಶಕ್ಕೆ ಪಡೆದು ಎಫ್ಎಸ್ಎಲ್ಗೂ ಕೂಡ ಕಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ, ಸತೀಶ್ ರೆಡ್ಡಿಗೆ ಸಂಬಂಧಿಸಿದ ಗನ್ ಇದು. ಈ ಗನ್ಗಳನ್ನ ವಶಕ್ಕೆ ಪಡೆದಿದ್ದ ಬೆನ್ನಲ್ಲೇ ಇದೀಗ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ಕೂಡ ನಾಪತ್ತೆ ಆಗಿದ್ದಾರಂತೆ. ನೋಡಿ, ಒಟ್ಟು 4 ಜನ ಗನ್ ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ. ಶಾಸಕ ಜನಾರ್ದನ್ ರೆಡ್ಡಿ ಮನೆ ಹತ್ತಲೇ ಫೈರಿಂಗ್ ಆಗಿತ್ತು. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆನೇ ಫೈರಿಂಗ್ ಆಗಿತ್ತು. ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆ ಆಗಿದ್ದಾರೆ. ಸತೀಶ್ ರೆಡ್ಡಿ ಅಂದ್ರೆ ಯಾರು? ಶಾಸಕ ನಾರಾ ಭರತ್ ರೆಡ್ಡಿ ಇದಾರಲ್ಲ, ಅವರ ಆಪ್ತರು. ಗಲಾಟೆ ವೇಳೆ ಗುಂಡು ಹಾರಿಸಿದ್ದಾರೆ ಗನ್ ಮ್ಯಾನ್ಗಳು. ಹಾಗಾಗಿ ಈಗಾಗಲೇ ಗನ್ ಮ್ಯಾನ್ಗಳಿಂದ 5 ಗನ್ಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ವಶಕ್ಕೆ ಪಡೆದುಕೊಂಡು ಈಗಾಗಲೇ ಎಫ್ಎಸ್ಎಲ್ಗೂ ಕೂಡ ಕಳಿಸಿದ್ದಾರೆ. ಜನಾರ್ದನ್ ರೆಡ್ಡಿ, ಸತೀಶ್ ರೆಡ್ಡಿಗೆ ಸಂಬಂಧಿಸಿದ ಗನ್ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಇನ್ನು ಈ ಒಂದು ಗನ್ಗಳನ್ನ ವಶಕ್ಕೆ ಪಡೆದಿರುವಂತಹ ಬೆನ್ನಲ್ಲೇ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆ ಆಗಿದ್ದಾರಂತೆ. ನಿಜವಾಗ್ಲೂ ಇವ್ರ ಗನ್ ಅಲ್ಲ, ಅಥವಾ ಆ ಬುಲೆಟ್ ಇವ್ರದಲ್ಲ, ಅಥವಾ ನಿಜವಾಗ್ಲೂ ಆ ಒಂದು ಗನ್ಗಳ ಮಾಲೀಕ ಯಾರು ಅನ್ನೋದೇ ಇದ್ದಿದ್ರೆ, ಅಷ್ಟೊಂದು ಇವ್ರೇನೂ ಮಾಡೇ ಇಲ್ಲ ಅಂತಂದಿದ್ರೆ ಮತ್ತೆ ಯಾಕೆ ನಾಪತ್ತೆ ಆದ್ರೂ, ಎಸ್ಕೇಪ್ ಆಗುವಂತ ಅವಶ್ಯಕತೆ ಇರಲಿಲ್ಲ. ನಿಜವಾಗ್ಲೂ ಆ ಥರ ಏನೂ ಇಲ್ಲ ಅಂತಂದ್ರೆ ಅವರು ಫೇಸ್ ಟು ಫೇಸ್ ಅದೇನಿದೆ ಅದೆಲ್ಲವೂ ಕೂಡ ವಿಚಾರಣೆಗೆ ಹಾಜರಾಗೋದು, ಅಥವಾ ಪೊಲೀಸರು ಏನು ಮಾಹಿತಿ ಕೇಳ್ತಾರೆ ಆ ಮಾಹಿತಿಯನ್ನ ಕೊಡೋದು, ಇದೆಲ್ಲವೂ ಕೂಡ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಈ ಗನ್ ಮ್ಯಾನ್ಗಳು ಇದೀಗ ನಾಪತ್ತೆ ಆಗಿದ್ದಾರಂತೆ. ಆದ್ರೂ ಇದು ನಮ್ಮ ಗನ್ ಅಲ್ಲ, ಅಥವಾ ನಮ್ಮ ಬುಲೆಟ್ ಅಲ್ಲ ಅಂತ ಹೇಳಿ ಎರಡೂ ಕಡೆ ನಾಯಕರು ಹೇಳ್ತಾ ಇದ್ದಾರೆ. ಅದು ಜನಾರ್ದನ್ ರೆಡ್ಡಿನೇ ಇರಲಿ ಅಥವಾ ಶಾಸಕ ನಾರಾ ಭರತ್ ರೆಡ್ಡಿ ಅವರೇ ಇರಲಿ, ಎಲ್ಲರೂ ಕೂಡ ಇದೇ ಹೇಳ್ತಾ ಇದ್ದಾರೆ. ಇದೀಗ ಸತೀಶ್ ರೆಡ್ಡಿ ಅಂತಂದ್ರೆ ನಾರಾ ಭರತ್ ರೆಡ್ಡಿ ಅವರ ಆಪ್ತರು, ಇವ್ರ ಮೇಲೂ ಕೂಡ ಬಹಳಷ್ಟು ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರುವಂತಹದ್ದು. ಮೊದಲನೇದಾಗಿ ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿ ತದನಂತರ ಸತೀಶ್ ರೆಡ್ಡಿ ಅವರನ್ನು ಕೂಡ ಅರೆಸ್ಟ್ ಮಾಡಬೇಕು. ಇವರೇ ಇದರಲ್ಲಿ ಪ್ರಮುಖವಾದಂತ ಕೆಲಸವನ್ನ ಮಾಡಿರುವಂತದ್ದು. ಇವರೇ ಇಷ್ಟೆಲ್ಲ ಪ್ಲಾನಿಂಗ್ ಮಾಡಿ ಈ ಮಟ್ಟಕ್ಕೆ ರಾಜಕೀಯ ಮಾಡ್ತಾ ಇರುವಂತದ್ದು ಅಂತೇಳಿ ಈಗಾಗಲೇ ಬಿಜೆಪಿಯವರು ಆರೋಪವನ್ನ ಮಾಡ್ತಿದ್ದಾರೆ. ಆದರೂ ಕೂಡ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ಈ ಒಂದು ದೃಶ್ಯಗಳಲ್ಲಿ ನಾವು ಗಮನಿಸಬಹುದು ಯಾವ ಮಟ್ಟಕ್ಕೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತೇಳಿ. ರಾಜಕೀಯದಲ್ಲಿ ಈ ಮಟ್ಟಕ್ಕೂ ಕೂಡ ಗಲಾಟೆ ಆಗ್ಬೋದು, ಅಥವಾ ಈ ಮಟ್ಟಕ್ಕೂ ಕೂಡ ಕಲ್ಲು ತೂರಾಟ ಕೂಡ ಮಾಡಿದ್ದಾರೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕಲ್ಲು ತೂರಾಟ ಮಾಡೋದು, ತದನಂತರ ಗನ್ನಲ್ಲಿ ಫೈರ್ ಮಾಡೋದು, ಬೈ ಮಿಸ್ ಆಗಿ ಅದು ಮಿಸ್ ಫೈರ್ ಆಗೋದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಪ್ರೀ ಪ್ಲಾನಿಂಗ್ ಅಂತಾನೆ ಗೊತ್ತಾಗುತ್ತೆ. ದಿಢೀರಾಗಿ ಒಂದು 150 ಅಥವಾ 200 ಜನ ಸಡನ್ ಆಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಯಾರು ಪ್ರೀ ಪ್ಲಾನಿಂಗ್ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಮೂಡ್ತಾ ಇದೆ. ಒಂದು ಕಡೆ ಸತೀಶ್ ರೆಡ್ಡಿ, ಯಾರು ಭರತ್ ರೆಡ್ಡಿ ಅವರ ಆಪ್ತರು, ಅವರು ಕೂಡ ಆ ಸಂದರ್ಭದಲ್ಲಿ ಅಲ್ಲೇ ಇದ್ರು ಅನ್ನೋ ಮಾಹಿತಿ ಇದೆ. ಇಲ್ಲಿ ಜನಾರ್ದನ್ ರೆಡ್ಡಿ ಅವರು ಭರತ್ ರೆಡ್ಡಿ ಅವರ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಹೌದು, ಇದೆಲ್ಲವೂ ಕೂಡ ನನ್ನ ಮುಗಿಸ್ಲಿಕ್ಕೆ ಸಂಚು ಮಾಡಿಕೊಂಡು ದಿಢೀರಾಗಿ ನನ್ನ ಮೇಲೆ ಫೈರಿಂಗ್ ಮಾಡ್ಲಿಕ್ಕೆ ಎಲ್ಲರೂ ಮುಗಿಬಿದ್ರು ಅಂತ ಹೇಳಿ. ತದನಂತರ ಭರತ್ ರೆಡ್ಡಿ ಅವರು ಹೇಳ್ತಿದ್ದಾರೆ, ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರೇ ಪ್ಲಾನಿಂಗ್ ಮಾಡಿಕೊಂಡು ಬೇಕಂತ ಮಾಡಿರೋದು, ನಮ್ಮ ಹೆಸರು ಹಾಳು ಮಾಡಲಿಕ್ಕೆ ಅಥವಾ ಚಿಲ್ಲರೆ ರಾಜಕೀಯ ಮಾಡಲಿಕ್ಕೆ ಇದೆಲ್ಲವೂ ಕೂಡ ಜನಾರ್ದನ್ ರೆಡ್ಡಿ ಅವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾರಾ ಭರತ್ ರೆಡ್ಡಿ ಅವರು ಆರೋಪವನ್ನ ಮಾಡ್ತಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ. ಸದ್ಯಕ್ಕೆ ಸೈಲೆಂಟ್ ಆಗಿ ನೆಮ್ಮದಿಯಿಂದ ಶಾಂತಿಯಾಗಿ ಇದ್ದಂತಹ ಬಳ್ಳಾರಿ ಜಿಲ್ಲೆಯಲ್ಲಿ ಇದೀಗ ಬೂದಿ ಮುಚ್ಚಿರುವಂತಹ ಕೆಂಡದಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗೋಗಿದೆ. ಇನ್ನು ಈ ಒಂದು ಗಲಾಟೆಯ ಸಂದರ್ಭದಲ್ಲಿ ಗುಂಡಿಯಾರು ಹಾರಿಸಿದ್ರಲ್ಲ ಗನ್ಮ್ಯಾನ್ಗಳು, ಅವರು ಕೂಡ ನಾಪತ್ತೆ ಆಗಿದ್ದಾರೆ. ಅದಕ್ಕೂ ಮುಂಚೆ ಗನ್ಗಳೆಲ್ಲವೂ ಕೂಡ ಪೊಲೀಸರು ವಶಕ್ಕೆ ಪಡೆದು ಎಫ್ಎಸ್ಎಲ್ಗೂ ಕೂಡ ಕಳಿಸಿದ್ದಾರೆ. ಹಾಗಾಗಿ ಎಫ್ಎಸ್ಎಲ್ ಇಂದ ಎಲ್ಲವೂ ಗೊತ್ತಾಗ್ಬಿಡುತ್ತೆ, ಗನ್ ಯಾರ್ದು, ಬುಲೆಟ್ ಯಾರ್ದು, ಅಥವಾ ಯಾರಿದನ್ನ ಹಾರಿಸಿದ್ರು, ಇದಕ್ಕೆ ಮಾಲೀಕರು ಯಾರು ಅನ್ನೋದು ಎಲ್ಲವೂ ಕೂಡ ತನಿಖೆಯಲ್ಲಿ ಕನ್ಫರ್ಮ್ ಆಗಿ ಆಗುತ್ತೆ. ರಾಜ್ ನ್ಯೂಸ್ ಕನ್ನಡ.